ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಆತ್ಮೀಯ ಚೈತನ್ಯವನ್ನು ಹುಡುಕಿ ಒಂದು ಪುಣ್ಯ ಜಿಯಾರತ್ ಯಾತ್ರೆ ಅಲ್ಲಾಹು ಜಲ್ಲ ಜಲಾಲುಹು ಕಬೂಲ್ ಮಾಡಿ ಅನುಗ್ರಹಿಸಲಿ, ಆಮೀನ್. ರೈಟ್ ವೇ ಚಾನಲ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ಅಲ್ಲಾಹು ಜಲ್ಲ ಜಲಾಲುಹು ಈ ಜಿಯಾರತನ್ನು ಸ್ವಾಲಿಹಾದ ಅಮಲಾಗಿ ಸ್ವೀಕರಿಸಲಿ. ನಮ್ಮ ಈ ಚಾನಲನ್ನು ವೀಕ್ಷಿಸುತ್ತಿರುವ ಸರ್ವ ಮುಅ್ಮಿನಾತುಗಳಿಗೆ ಅಲ್ಲಾಹು ಜಲ್ಲ ಜಲಾಲುಹು ಖೈರ್ ಬರಕತ್ ನೀಡಿ ಅನುಗ್ರಹಿಸಲಿ. ಎಲ್ಲ ವಿಧದ ಮಾರಕ ರೋಗಗಳಿಂದ ಅಲ್ಲಾಹು ಜಲ್ಲ ಜಲಾಲುಹು ಮುಕ್ತಿ ನೀಡಿ ಅನುಗ್ರಹಿಸಲಿ, ಆಮೀನ್. ಪ್ರೀತಿಯ ವೀಕ್ಷಕರೇ, ನಾವು ಇಂದು ಜಿಯಾರತು ಮಾಡಲು ತಲುಪಿರುವುದು ತಮಿಳುನಾಡಿನ ಪುದುಕೋಟೆ ಜಿಲ್ಲೆಯ ಕೋಟೈ ಪಟ್ಟಣಂ ಎಂಬಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಶೇಖ್ ರಾವತ್ತರ್ ವಲಿಯುಲ್ಲಾಹಿ ರಲಿಯಲ್ಲಾಹು ಅನ್ಹುರವರ ಮಕಾಮ್ ಶರೀಫ್. ಇನ್ಶಾ ಅಲ್ಲಾ ಇಲ್ಲಿಯ ಮಕಾಮ್ ಜಿಯಾರತು ಹಾಗೂ ಚರಿತ್ರೆ ನಮಗೆ ನೋಡುವ ಅಲ್ಲಾಹು ತೌಫೀಕಿ ನೀಡಲಿ, ಆಮೀನ್. ಪುದುಕೋಟೆ ಜಿಲ್ಲೆಯ ಸಮುದ್ರ ತೀರದ ಸ್ಥಳವಾಗಿದೆ ಕೋಟೈ ಪಟ್ಟಣಂ. ಇಲ್ಲಿಯ ರಾವತ್ತರ್ ಸಾಹೇಬ್ ಎಂಬ ಹೆಸರಿನಿಂದ ಕರೆಯಲ್ಪಡುವ ಮುಹಮ್ಮದ್ ಶಾಹು ವಲಿಯುಲ್ಲಾಹಿ ರಲಿಯಲ್ಲಾಹು ಅನ್ಹುರವರು ಬಹಳ ಪ್ರಸಿದ್ಧರಾಗಿದ್ದಾರೆ. ಇವರ ಮಗನಾಗಿದ್ದಾರೆ ಪಾಶಿಪಟ್ಟಣದಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ನೈನಾ ಮುಹಮ್ಮದ್ ವಲಿಯುಲ್ಲಾಹಿ ರಲಿಯಲ್ಲಾಹು ಅನ್ಹು. ರಾವತ್ತರ್ ಸಾಹಿಬ್ ವಲಿಯುಲ್ಲಾಹಿ ಕಾಯಲ್ಪಟ್ಟಣದ ಸುಲೈಮಾನ್ ವಲಿಯುಲ್ಲಾಹಿ ರಲಿಯಲ್ಲಾಹು ಅನ್ಹುರವರ ಹಾಗೂ ತಿರುಮಂಗಳಂ ಮೌಲಾ ಅಬೂಬಕ್ಕರ್ ವಲಿಯುಲ್ಲಾಹಿ ರಲಿಯಲ್ಲಾಹು ಅನ್ಹುರವರ ಶಿಷ್ಯರಾಗಿದ್ದಾರೆ. ಸಯ್ಯದ್ ಹಸನ್ ರಲಿಯಲ್ಲಾಹು ಅನ್ಹುರವರ ವಂಶ ಪರಂಪರೆಯಲ್ಲಿ ಜನಿಸಿದ ಮಹಾತ್ಮರಾಗಿದ್ದಾರೆ ರಾವತ್ತರ್ ಸಾಹಿಬ್ ವಲಿಯುಲ್ಲಾಹಿ ರಲಿಯಲ್ಲಾಹು ಅನ್ಹುರವರು. ಶೇರ್ ಖಾನ್ ಎಂಬವರು ಯುದ್ಧದಲ್ಲಿ ಹುತಾತ್ಮರಾದರು. ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಮಗನನ್ನು ಮದುರೈಯಲ್ಲಿರುವ ವಸ್ತ್ರ ವ್ಯಾಪಾರಿಯ ಬಳಿ ಬಿಟ್ಟು ಹೋದರು. ತಂದೆ ಹುತಾತ್ಮರಾದ ವಾರ್ತೆ ಅರಿತ ಮಕ್ಕಳಿಲ್ಲದ ವಸ್ತ್ರ ವ್ಯಾಪಾರಿಯವರು ಸ್ವತಃ ಮಗನ ಥರ ಬೆಳೆಸಿದರು. ಸಣ್ಣ ಪ್ರಾಯದಲ್ಲೇ ತಂದೆ ತಾಯಿಯ ಅನುಮತಿಯೊಂದಿಗೆ ಸೂಫಿವರಿಯರೊಂದಿಗೆ ಬಹಳ ಒಡನಾಟ ಬೆಳೆಸಿದರು. ಮನೆ ಬಿಟ್ಟು ಹೋದ ಮಹಾತ್ಮರಿಗೆ ಅದೆಷ್ಟೋ ಮಹಾತ್ಮರೊಂದಿಗೆ ಒಡನಾಟ ಬೆಳೆಸಲು ಅವಸರ ಲಭಿಸಿತ್ತು. ತಿರುಗಿ ಮದುರೈಗೆ ತಲುಪಿದಾಗ ಸಾಕು ತಂದೆ ತಾಯಿಯನ್ನು ಕಾಣಲು ಸಾಧ್ಯವಾಗಿಲ್ಲ. ಅವರು ಎಲ್ಲಿ ಹಲವು ಕಡೆ ಹುಡುಕಿದರೂ ಯಾವ ಪ್ರಯೋಜನವಿಲ್ಲ. ತದನಂತರ ಮದುರೈ ಬಿಟ್ಟು ತುಂಡಿಗೆ ಬಂದರು. ಅಲ್ಲಿಂದ ಕೋಟೈ ಪಟ್ಟಣಕ್ಕೆ ಮುಟ್ಟಿದರು. ಕಡಲು ತೀರದಲ್ಲಿ ಗುಡಿಸಲು ಕಟ್ಟಿ ಒಣಗಲು ಮೀನು ವ್ಯಾಪಾರ ಮಾಡಿದರು. ವ್ಯಾಪಾರದಲ್ಲೂ ಜೀವಿತದಲ್ಲೂ ಬಹಳ ಸತ್ಯಾಸತ್ಯತೆಯನ್ನು ಪಾಲಿಸಿಕೊಂಡು ಬಂದರು. ಕೋಟೈ ಪಟ್ಟಣದಲ್ಲಿ ವಾಸವಿದ್ದ ಮಾಪಿಲಾಲೆಬ್ಬ ಮರೈಕರ್ಗೆ 2 ಹೆಣ್ಣು ಮಕ್ಕಳು ಇದ್ದರು. ಅದರಲ್ಲಿ ದೊಡ್ಡ ಹೆಣ್ಣು ಮಗಳನ್ನು ಮದುವೆ ಮಾಡಿ ನನಗೆ ಕೊಟ್ಟರೆ ಚೆನ್ನಾಗಿತ್ತು ಎಂದು ಪ್ರಕಟಿಸಿದರು. ಕಡಲ ತೀರದಲ್ಲಿ ಗುಡಿಸಲು ಕಟ್ಟಿ ವಾಸಿಸುವ ಫಕೀರನಿಗೆ ನನ್ನ ಮಗಳನ್ನು ವಿವಾಹ ಮಾಡಿಕೊಡುವುದೇ ಎಂದು ಆಕ್ಷೇಪಿಸಿದರು. ಅಲ್ಲಾಹನ ಇಷ್ಟದಾಸರಾದ ಔಲಿಯಾಗಳನ್ನು ನೋಯಿಸಿದರೆ ಅಲ್ಲಾಹು ಅವರನ್ನು ನೋಯಿಸುವನು. ಮಾಪಿಲ ಲಬ್ಬೆಯವರ ದೊಡ್ಡ ಮಗಳು ಹಾವು ಕಚ್ಚಿ ಮರಣ ಹೊಂದಿದರು. 2ನೇ ಮಗಳಿಗೆ ವಾತನೀರು ಬಂದು ಮತ್ತೆ ಮಾಪಿಲೆ ಮರೈಕರ್ ಮಹಾತ್ಮರ ಬಳಿ ಬಂದು 2ನೇ ಮಗಳಾದ ಶೇಖಮ್ಮ ಎಂಬವರನ್ನು ವಿವಾಹ ಮಾಡಿಕೊಡುವೆ ಎಂದು ಹೇಳಿದರು. ಮಹಾತ್ಮರು ಅದನ್ನು ಸ್ವೀಕರಿಸಿದರು. ಆ ದಾಂಪತ್ಯದಲ್ಲಿ ಸಯ್ಯದ್ ಲೆಬ್ಬಾ ಆಲಿಂ, ಸಯ್ಯದ್ ಮುಹಮ್ಮದ್ ಲೆಬ್ಬಾ ಆಲಿಂ ಎಂಬ 2 ಮಕ್ಕಳು ಜನಿಸಿದರು. ಮತ್ತೊಂದು ಅವಸರದಲ್ಲಿ ನಾಗೂರಿನಿಂದ ಮಹಾತ್ಮರನ್ನು ಕಾಣಲು ಬಂದ ಮೈಮುನಾ ಎಂಬವರನ್ನು ವಿವಾಹವಾದರು. ಹಿಜ್ರ 1083 ಸಫರ್ ತಿಂಗಳಲ್ಲಿ ರಾವತ್ತರ್ ಸಾಹಿಬು ವಲಿಯುಲ್ಲಾಹಿ ರಲಿಯಲ್ಲಾಹು ಅನ್ಹುರವರು ಈ ಲೋಕದಿಂದ ವಿಧಿವಶರಾದರು. ಮಹಾತ್ಮರ ಕರಾಮತ್ತು ಹೇಳಿದಷ್ಟು ಮುಗಿಯದ ಕರಾಮತ್ತುಗಳಿವೆ. ಅವರ ಕರಾಮತ್ತು ಇಂದಿಗೂ ಜನರು ಅನುಭವಿಸುತ್ತಿದ್ದಾರೆ. ಅಲ್ಲಾಹು ಜಲ್ಲ ಜಲಾಲುಹು ಮಹಾತ್ಮರಾದ ರಾವತ್ತರ್ ಸಾಹಿಬು ವಲಿಯುಲ್ಲಾಹಿ ರಲಿಯಲ್ಲಾಹು ಅನ್ಹುರವರ ದರ್ಜೆಯನ್ನು ಉನ್ನತಿಗೇರಿಸಲಿ. ಮಹಾತ್ಮರ ಹಕ್ ಜಾಹ್ ಬರ್ಕತಿನಿಂದ ಇರುಲೋಕ ವಿಜಯಿಗಳ ಸಾಲಿನಲ್ಲಿ ನಮ್ಮೆಲ್ಲರನ್ನು ಸೇರಿಸಿ ಅನುಗ್ರಹಿಸಲಿ. ಎಲ್ಲ ಥರದ ಆಫತ್ ಮುಸೀಬತ್ತಿನಿಂದ
ಅಪಘಾತ, ಮಾರಕ ರೋಗಗಳಿಂದ, ತಕ್ಷಣ ಬರುವ ಮರಣಗಳಿಂದ ನಮ್ಮನ್ನು, ಕುಟುಂಬವನ್ನು ರಕ್ಷಿಸಲಿ. ಮಕ್ಕಳು ಇಲ್ಲದವರಿಗೆ ಸ್ವಾಲಿಹಾದ ಮಕ್ಕಳು ನೀಡಿ ಅನುಗ್ರಹಿಸಲಿ. ಕೆಲಸ ಇಲ್ಲದವರಿಗೆ ಖೈರಾದ ಕೆಲಸ ನೀಡಿ, ಮನೆ ಇಲ್ಲದವರಿಗೆ ಸ್ವಂತವಾದ ಮನೆ ನೀಡಿ ಅಲ್ಲಾಹು ಜಲ್ಲ ಜಲಾಲುಹು ಅನುಗ್ರಹಿಸಲಿ. ಆಮೀನ್. ಪ್ರತ್ಯೇಕವಾಗಿ ರೈಟ್ ವೇ ಈ ಚಾನೆಲ್ನಲ್ಲಿ ವಿಡಿಯೋದ ಕೆಳಗೆ ತಮ್ಮ ತಮ್ಮ ಅವಶ್ಯಕತೆಗಳನ್ನು ದುವಾ ಮಾಡಲು ಕಮೆಂಟ್ಸ್ ಬಾಕ್ಸ್ ಮೂಲಕ ತಿಳಿಸಿ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.